ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ನೋಡಿ, ಇವತ್ತು ಒಂದೊಳ್ಳೆ ಅದ್ದೂರಿಯಾದ ಮೂವಿ ಒಂದು ರಿಲೀಸ್ ಆಗಿದೆ. ಎಲ್ಲ ಒಳ್ಳೆ ಸೀನಿಯರ್ ಆಕ್ಟರ್ಸ್ ಮತ್ತು ಒಂದು ಹೊಸ ಕಲಾವಿದ, ಒಂದು ಒಳ್ಳೆ ಹೀರೋ, ಒಳ್ಳೆ ಲುಕ್ ಅಲ್ಲಿ ಇವತ್ತು ಒಂದು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಸೀನಿಯರ್ ಆಕ್ಟರ್ಸ್ ಬಗ್ಗೆ ಏನು ಮಾತಾಡಂಗಿಲ್ಲ. ಕೆ ಅಂತ ಒಂದು ಆಕ್ಟಿಂಗ್ ಮಾಡಿದ್ದಾರೆ, ಎಮ್.ಎಲ್.ಎ ರೋಲು. ಮತ್ತೆ ಎಲ್ಲ ಪ್ರತಿಯೊಂದು ಆರ್ಟಿಸ್ಟ್ಗೂ ತುಂಬಾ ಹ್ಯಾಟ್ಸ್ ಆಫ್ ಟು ಆಲ್ ದ ಆರ್ಟಿಸ್ಟ್ ಅಂಡ್ ಟೀಮ್. ಇವತ್ತು ಏನು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಏನ್ ಬೇಕಾಗಿತ್ತು, ಏನ್ ಮೆಸೇಜು, ಮತ್ತೆ ರಾಜಕಾರಣಿಗಳು ಯಾವ ತರ ನಡೀತಾ ಇದೆ, ಯಾವ ತರ ಇವತ್ತೊಂದು ಪರಿಸ್ಥಿತಿಗಳಲ್ಲಿ ಏನಿದೆಯೋ ಅದನ್ನೇ ಸತ್ಯವಾಗ್ಲೂ ತೋರಿಸಿದ್ದಾರೆ. ಪ್ರತಿಯೊಂದು ಟೀಮ್ಗೂ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಮತ್ತೆ ಎಲ್ಲ ದಯವಿಟ್ಟು ನಮ್ಮ ಕನ್ನಡ ಕಲಾಭಿಮಾನಿಗಳು ಪ್ರತಿಯೊಬ್ಬರು ಬಂದು ಪಿಕ್ಚರ್ನ ನೋಡ್ಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನೋಡ್ರಿ, ಎಲ್ಲ ಸೆಲೆಬ್ರಿಟೀಸು ನೀವು ನಿಮ್ ಫಿಲಿಮ್ಗಳನ್ನ ಪ್ರತಿಯೊಬ್ಬರು ಬಂದು ನೋಡ್ತಾರೆ. ಕೋಟೆ ಜನತೆಗಳು ನೋಡ್ತಾ ಇದ್ದಾರೆ. ಅದಕ್ಕೆ ನೀವು ಕೂಡ ಬಂದು, ನೀವು ಒಂದು ಇಂಥ ದಿವಸ ಬರ್ತೀನಿ ನೋಡಿ, 2ನೇ ದಿವಸ ಬರ್ತೀನಿ, 3ನೇ ದಿವಸ ಬರ್ತೀನಿ, 4ನೇ ದಿವಸ ಬರ್ತೀನಿ, ಇಲ್ಲ 5ನೇ ದಿವಸ ಬರ್ತೀನಿ, ನಿಮ್ ಬಿಸಿ ಶೆಡ್ಯೂಲ್ಸ್ ಇರುತ್ತೆ, ಇಲ್ಲ 10ನೇ ದಿವಸ ಬರ್ತೀನಿ, ಯಾವ ದಿವಸ ಬರ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಅಭಿಮಾನಿಗಳನ್ನ ನಿಮ್ ಜೊತೆ, ನೀವು ಸೆಲೆಬ್ರಿಟೀಸ್, ಎಲ್ಲ ದೊಡ್ಡ ಸೆಲೆಬ್ರಿಟೀಸ್, ಎಲ್ಲ ಹಿರಿಯರಿಗೂ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಂತ ಇದೀನಿ, ಹೊಸ ಫಿಲ್ಮ್ಗಳನ್ನ ಬಂದು ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಬೆಳೆಸಿ. ಇವತ್ತು ಎಂತ ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ, ಯಾವ ತರ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಇದನ್ನ ನೀವು ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಪಿಕ್ಚರು. ನಮ್ಮ ಕನ್ನಡದ ನಟ ಮಾಡಿರೋದು. ಮತ್ತೆ ರೈತರಿಗೆ ಇವತ್ತು ಏನು ನೈಜ ಘಟನೆಗಳಾಗ್ತಾ ಇದೆ ಅದನ್ನ ಎತ್ತಿ ತೋರಿಸುವಂತ ಕೆಲಸ ಇವತ್ತು ಈ ಸಿನಿಮಾದವರು ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಸಿನಿಮಾ, ಕುಟುಂಬ ಸಮೇತ ನೋಡುವಂತ ಸಿನಿಮಾ. ಎಲ್ಲ ಕನ್ನಡ ನಾಡಿನ ಜನತೆ ಪಿಕ್ಚರ್ ನೋಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೇವೆ. ಪ್ರಜಾಪ್ರಭುತ್ವ ಪಿಕ್ಚರ್ ಅಂದ್ರೆ ಇದು ಮೊಟ್ಟ ಮೊದಲನೇದು ನಾನು ನೋಡಿದ್ದು. ನಂದು 55 ವರ್ಷ. ಆದ್ರೆ ಚೇತನ್ ಅಂತಿದಾರಲ್ಲ, ನಮ್ಮ ಕರ್ನಾಟಕ ದೇಶದಲ್ಲಿ ತಿಳ್ಕೊತ ಒಂದು ಒಳ್ಳೆ 95% ಜನ ಆದರೂ ಒಂದು ಪ್ರಜಾಪ್ರಭುತ್ವದ ಅರ್ಥ ಆಗ್ತದಂತ ಅನ್ನೋದು ನನ್ನ ಭಾವನೆ. ಪ್ರಭುತ್ವ ಸಿನಿಮಾಗೆ ಮತ್ತೆ ಇಲ್ಲಿ ಆಕ್ಟ್ ಮಾಡಿರುವ ನಮ್ಮ ಚೇತನ್ ಚಂದ್ರ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ನಿಜವಾಗ್ಲೂ ಒಳ್ಳೆ ಸಿನಿಮಾ. ಯಾರ್ಯಾರು ಈ ರಾಜಕಾರಣ ಬಂದಾಗ, ರಾಜಕೀಯ ಅನ್ನೋದು ವ್ಯಕ್ತಿಗಳು ನಿಮ್ ಮನೆ ಬಾಗಿಲು ಬಂದಾಗ ದುಡ್ಡಿಗೆ ದಯವಿಟ್ಟು ಮಾರ್ಕೋಬೇಡಿ. ವೋಟ್ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಇದು ನಮ್ಮ ದೇಶನ ಮುನ್ನಡೆಸುವಂತ ಇದು ವೋಟ್ ನಾವು ಮತ ಚಲಾಯಿಸಬೇಕು. ಯಾರ್ಯಾರಿಗೋ ಅಲ್ಕಾಲನ್ ಮಕ್ಳಿಗೆಲ್ಲ ನೀವು ಹೋಗ್ಬಿಟ್ಟು ಮತ ಹಾಕ್ಬಿಟ್ಟು ಜೀವನ ಹಾಳು ಮಾಡ್ಬೇಡಿ. ನಿಮ್ ಮಕ್ಕಳ ಭವಿಷ್ಯ ಇವತ್ತು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾವತ್ತು ನೀವು ಎಚ್ಚೆತ್ಕೊಳಕ್ಕಾಗಲ್ಲ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಚೇತನ್ ಚಂದ್ರ ಅವರು. ಪ್ರಭುತ್ವ ಮೂವಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಕನ್ನಡ ಸಿನಿಮಾನ ಬೆಂಬಲಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಕನ್ನಡಿಗರೇ ಬೆಳಿಬೇಕು, ಬೇರೆಯವ್ರಿಗೆ ನೀವು ಅವಕಾಶ ಕೊಡಬೇಡಿ. ಯಾಕೆಂತಂದ್ರೆ ನಮ್ ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಚಿತ್ರರಂಗ ಇನ್ನೊಂದು ಸ್ಟೇಜ್ ಅಲ್ಲಿ ಇರ್ಬೇಕು. ಅದಕ್ಕೋಸ್ಕರ ಕನ್ನಡ ಸಿನಿಮಾನ ಎಲ್ಲರೂ ಬಂದ್ ನೋಡಿ. ನಿಮ್ಮ ಮನೆಯಲ್ಲಿ ಯಾರೇ ಮಲ್ಕೊಂಡಿದ್ರು ದಯವಿಟ್ಟು ಈ ಸಿನಿಮಾ ನೋಡಿ. ವೋಟ್ಗಳು ಮಾಡೋರು ದಯವಿಟ್ಟು ಅನ್ಯಾಯ ಮಾಡಬೇಡಿ. ನಮ್ ದೇಶ ಹಾಳಾಗ್ತಾ ಇರೋದೇ ಇಂತ ರಾಜಕಾರಣಿಗಳಿಂದ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ತುಂಬಾ ಸಂತೋಷ ಆಯ್ತು. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ ಒಳ್ಳೇದಾಗ್ಲಿ. ಥಿಯೇಟರ್ ಅಲ್ಲೇ ನೋಡ್ಬೇಕು, ತುಂಬಾ ಚೆನ್ನಾಗಿದೆ. ಇವಾಗಿನ ಜನರೇಷನ್ಗೆ ಇದು ಬೇಕು. ನಾವು ಯಾವ ತರ ವೋಟ್ ಮಾಡ್ಬೇಕು, ನಮ್ ವೋಟ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಈ ಫಿಲಮ್ ಇಂದ ತಿಳ್ಕೊಬಹುದು. ಒಂದ್ಸರಿ ಬಂದು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ. ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ವೋಟ್ ಹಾಕೋರೆಲ್ಲ ಯೋಚನೆ ಮಾಡಿ ವೋಟ್ ಹಾಕಿ. 4 ಜನ ಯಾರು ನಿಂತಿದ್ದಾರೆ ಅವ್ರದ್ದೆಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ವೋಟ್ ಮಾಡಿ ಅಂತ ಎಲ್ಲರಿಗೂ ಸುಮಾರು ಜನ ಆದಷ್ಟು ಎಲ್ಲರೂ ಕನ್ನಡ ಮೂವಿನ ಬೆಳೆಸ್ಬೇಕು. ಆಮೇಲೆ ಅಲ್ಲಿ ಕೆಲಸ ಮಾಡೋರ್ಗೆಲ್ಲ ಒಂದು ಸಹಾಯ ಮಾಡ್ಬೇಕಂತ ಕೇಳ್ತೀನಿ. ಪ್ರಜಾಪ್ರಭುತ್ವ ಸಿನಿಮಾ ನೋಡಿ ಆಡಿಯನ್ಸ್ ಏನು ಹೊರಗಡೆ ತಗೊಂಡ್ಬರ್ಬೋದು, ಯಾವ ಫೀಲಿಂಗ್ಸ್ ತಗೊಂಡ್ಬರ್ತಾರೆ ಅಂತ? ಫೀಲಿಂಗ್ಸ್ ಅದೇ ಒಂದು ಒಳ್ಳೆ ಮೆಸೇಜ್ ಇದೆ. ಯೋಚನೆ ಮಾಡಿ ವೋಟ್ ಮಾಡಿ. ವೋಟ್ ಯಾರು ವೇಸ್ಟ್ ಮಾಡಬೇಡಿ, ಎಲ್ಲರೂ ವೋಟ್ ಮಾಡ್ಬೇಕು ಅಂತ ಪ್ರಭುತ್ವ ಜನರಿಗಾಗಿ, ಜನರಿಗೋಸ್ಕರ ಆ ಒಂದು ಅಚ್ಚುಕಟ್ಟಾಗಿ ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ನೀವು ಆಗ್ಬೋದು, ಒಂದೇ ನೀಟಲ್ಲಿ ಹೋಗುವಂತ ಒಂದು ಸಿನಿಮಾ. ಎಲ್ಲೂ ಜನರಿಗೆ ದೂರ ಆಗ್ತಿದೆ. ನಿಮ್ಗೆ ಎಷ್ಟು ಖುಷಿ ತಂದಿದೆ, ಏನು ಆಡಿಯನ್ಸ್? ಸರ್, ಆಕ್ಚುಲಿ ಆಡಿಯನ್ಸ್ ಇವಾಗ ಫಸ್ಟ್ ಡೇ ಎಲ್ಲ ನನ್ಗೆ ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಓಕೆ, ಇವಾಗ ನೀವೇ ಹೇಳಿದ್ರಿ, ಯಾಕಂದ್ರೆ ನೀವು ನನಗೆ ಗೊತ್ತಿಲ್ಲ, ನಾನು ನಿಮ್ಮನ್ನ ಮೀಟ್ ಆಗ್ತಿರೋದು ಇವತ್ತೇ ಫಸ್ಟು.
ನೀವೇನಂತ ಹೇಳಿದ್ರಿ ಇವಾಗ ನೀಟ್ ಸಿನಿಮಾ ನೀವೇ ಎಲ್ಲ ವಿಮರ್ಶನೆ ನಾವೇನ್ ಹೇಳ್ಬೇಕು ಅನ್ಕೊಂಡಿದ್ವೋ ಅದು ನೀವೇ ಹೇಳ್ಬಿಟ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಿನಿಮಾಗೆ ನೀವು ಈ ತರ ಹೇಳಿದಕ್ಕೆ. ಸೊ ನನ್ನ ಎಂಟೈರ್ ಟೀಮ್ಗೆ, ನನ್ನ ಪ್ರೊಡಕ್ಷನ್ ಟೀಮ್ಗೆ, ನಮ್ಮ ರೈಟರ್ಗೆ, ನಮ್ಮ ವಿನಯ್ ಏನಿದ್ದಾರೆ, ವಿನಯ್ ಅಂತ ನಮ್ದು ಡೈಲಾಗ್ ರೈಟರ್, ಮತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಪ್ರೇಕ್ಷಕರು ಕೊಟ್ಟಿದ್ದಾರೆ. ಕನ್ನಡ ಚಿತ್ರಾಭಿಮಾನಿಗಳು ಯಾರಿದ್ದಾರೆ, ಕನ್ನಡ ಸಿನಿಮಾಗಳು ನೋಡೋ ಅಂತವ್ರು, ಅವ್ರಿಗೆ ಹೇಳ್ ಮಾಡಿಸಿದಂತ ಸಿನಿಮಾ ಇದು. ಪೈಸಾ ವಸೂಲ್ ಮೂವಿ ಸರ್. ಇದನ್ನ ನೀವು ಜನಕ್ಕೆ ರೀಚ್ ಮಾಡಿಸ್ಬೇಕು, ನೀವ್ ಹೇಳ್ಬೇಕು, ನೀವು ರೀಚ್ ಮಾಡಿಸ್ಬೇಕು. ನನಗೆ ಸಬ್ಜೆಕ್ಟ್ ಆತರ ಇದ್ದು ಅದೇನ್ ಕೇಳುತ್ತೆ ಅದನ್ನ 100% ನಾನು ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸಬ್ಜೆಕ್ಟ್ ಈ ತರ ಸ್ಟ್ರಾಂಗ್ ಆಗಿದ್ದಾಗ ನಾವು ಮಾಡ್ಲೇಬೇಕು. ಕನ್ಫ್ಯೂಷನ್ ಇರ್ಬಾರ್ದು ನಮ್ಗೆ. ಆಕ್ಟರ್ಸ್ಗೆ ಸಬ್ಜೆಕ್ಟ್ ಯಾವಾಗ ಕನ್ಫ್ಯೂಷನ್ ಇರಲ್ವೋ ಅವಾಗ ತುಂಬಾ ಚೆನ್ನಾಗಿ ನಾವು ಪರಕಾಯ ಪ್ರವೇಶ ಆಗಿ ಆಕ್ಟ್ ಮಾಡ್ಬೋದು. ಕನ್ಫ್ಯೂಷನ್ ಅಂತ ಬಂದ್ಬಿಟ್ರೆ ನಮ್ಗೆ ಆಕ್ಟಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ನನ್ನ ಎಂಟೈರ್ ಟೀಮ್ ಸರ್, ಇದು ಟೀಮ್ ವರ್ಕ್. ಇದು ಒಂದ್ ಸಿನಿಮಾ ಅಂತ ಅಂದ್ರೆ ಎಂಟೈರ್ ಟೀಮ್, ಕ್ಯಾಮ್ರಾಮನ್ ಇಂದ ನಮ್ ಕ್ಯಾಮ್ರಾಮನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನನ್ನ ಫೈಟ್ ಮಾಸ್ಟರ್ಸ್, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲರೂ ಕೆಲಸ ಮಾಡಿದ್ರೆ ಸರ್ ಒಂದ್ ಸಿನಿಮಾ ಆಗೋದು. ಒಂದು 100 ಜನ ಕೆಲಸ ಮಾಡಿರ್ತಾರೆ ಸೆಟ್ ಅಲ್ಲಿ, ಬರೀ ಟೆಕ್ನಿಷಿಯನ್ಸ್. ಆ 100 ಜನ ಈ ಒಂದು ಸಿನಿಮಾ ಗೆದ್ರೆ ಆ 100 ಜನ ಫ್ಯಾಮಿಲಿ ಸಹ ಗೆಲ್ಲುತ್ತೆ. ಸೊ ನೀವು ಜನರಿಗೆ ರೀಚ್ ಮಾಡಿಸಿ ಸಿನಿಮಾನ. ಕೆಲವೊಂದ್ಸಲ ಏನೋ ಒಂದ್ ಒಳ್ಳೇದಾಗೋದಕ್ಕೆ ತುಂಬಾ ವಿಘ್ನಗಳು ಬರುತ್ತೆ ಅನ್ಸುತ್ತೆ ಅಂತಾರಲ್ಲ, ಆತರ ವಿಘ್ನಗಳು ಸುಮಾರು ಬಂದ್ವು. ಯಾಕಂದ್ರೆ ಇದು ಅಷ್ಟು ನಾವು ರಿಯಲಿಸ್ಟಿಕ್ ಆಗಿ ತೋರಿಸಿರೋದ್ರಿಂದ ಬೇರೆ ಬೇರೆ ತರನು ನಮ್ಗೆ ಪ್ರಾಬ್ಲಮ್ ಆಯ್ತು. ಪೊಲಿಟಿಕಲ್ ಪ್ರಾಬ್ಲಮ್ ಆಯ್ತು, ಮತ್ತೆ ಸೊಸೈಟಿಯಿಂದ ನಮ್ಗೆ ಬೇರೆ ಬೇರೆ ತರ ಪ್ರಾಬ್ಲಮ್ಗಳು ಆಯ್ತು. ಬಟ್ ಅದನ್ನೆಲ್ಲ ಮೀರಿ ಇವತ್ತು ಈ ಸಿನಿಮಾ ಆಚೆ ಬಂದಿದೆ. ನಾವು ಅದ್ರ ಬಗ್ಗೆ ನಮ್ ಕಷ್ಟಗಳು ಏನೇನಾಯ್ತು, ಯಾವ ತರ ಪ್ರಾಬ್ಲಮ್ ಆಯ್ತು ಅಂತ ಹೇಳೋದ್ ಬೇಡ. ಸಿನಿಮಾ ಬಂದಿದೆ, ಈಗ ಎಲ್ಲರೂ ಇಷ್ಟ ಪಡ್ತಾ ಇದಾರೆ. ಸೊ ಎಲ್ಲರೂ ನೋಡ್ಲಿ ಸಿನಿಮಾ. ಅದನ್ನ ನೀವು ಮಾಡ್ಬೇಕು ಸರ್. ನಾವು ನಮ್ಮ ಪ್ರಯತ್ನ ನೋಡಿ, ನಾವು ಆಲ್ಮೋಸ್ಟ್ ಒಂದು ಸುಮಾರು ಎಷ್ಟು ವರ್ಷ ಶ್ರಮ ಇದೆ ಗೊತ್ತಾ ಅದ್ರಲ್ಲಿ. ಅಷ್ಟು ಜನದ್ದು ತುಂಬಾ ವರ್ಷದ ಶ್ರಮ ಇದೆ. ಆ ಶ್ರಮಕ್ಕೆ ಪ್ರತಿಫಲವಾಗಿ ನೀವು ನಮ್ಗೆ ಎಲ್ಲರಿಗೂ ಹೇಳಿ ಮುಟ್ಟಿಸ್ಬೇಕು ಈ ಸಿನಿಮಾನ. ಸರ್ ಕೇಳಬೇಕು ಕೇಳ್ಬಾರ್ದು ಆದ್ರೂ ಕೇಳ್ತೀನಿ. ಕೆಲವು ತಿಂಗಳುಗಳ ಹಿಂದೆ ನಿಮ್ ಮೇಲೆ ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಅನಾಹುತ ಘಟನೆ ನಡೆಯುತ್ತೆ, ಅಟ್ಯಾಕ್ ಆಗುತ್ತೆ. ಆ ಒಂದು ಘಟನೆ ಬಗ್ಗೆ ಹೇಳಿದ್ರೆ ಸರ್, ಬೆಂಗಳೂರಲ್ಲಿ ದಿನ ಆತರ 100 ಜನಕ್ಕೆ ಮೇಲೆ ಆಗುತ್ತೆ. ಆತರ ನನಗೂ ಒಂದ್ಸತಿ ಆಗಿದೆ. ಅದೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್. ಅದನ್ನೆಲ್ಲ ಗೌರ್ಮೆಂಟ್, ಅದನ್ನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಾಲ್ವ್ ಮಾಡ್ತು. ಸೊ ಅದನ್ನ ಹಳೇದನ್ನೆಲ್ಲ ಮರ್ತ್ ಬಿಡ್ಬೇಕು ಸರ್. ಕೆಟ್ಟ ಘಟನೆಗಳನ್ನ ಬಿಟ್ಬಿಡ್ಬೇಕು, ತಲೆಗೆ ಹಾಕೊಳಕ್ ಹೋಗ್ಬಾರ್ದು. ನಾವ್ ಏನ್ ಮಾಡ್ಬೇಕು ಅಂತ ಹೊರಟಿದೀವಿ, ನೆಕ್ಸ್ಟ್ ಏನೋ ಒಂದು ಮಾಡಕ್ ಹೊರಟಿದೀವಿ, ಒಂದ್ ಒಳ್ಳೆ ಸಾಧನೆ ಏನೋ ಮಾಡಕ್ ಹೊರಟಿದೀವಿ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ಅದನ್ನ ಬಿಟ್ಬಿಡೋಣ. ಥ್ಯಾಂಕ್ ಯು ಸರ್. ಅದನ್ನ ನಾವೇನು ಹೇಳಲೇ ಇಲ್ಲ ಸರ್. ಅದ್ರಲ್ಲಿ ನಾವು ಅದನ್ನ ಏನು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಇದು ಯಾವ ಪಕ್ಷನೂ ನಾವು ಇಟ್ಕೊಂಡು ಮಾಡಿರೋಂತ ಸಿನಿಮಾ ಅಲ್ಲ ಇದು. ಇದು ಈಗ ಇರೋ ಸೊಸೈಟಿ, ಈಗಿರೋ ನಮ್ಮಂತ ಜನಸಾಮಾನ್ಯರ ಜೀವನ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಈ ಸೊಸೈಟಿಯಲ್ಲಿ ಅಂತ ಹೇಳಕ್ ಕೊಟ್ಟಿರೋ ಸಿನಿಮಾ ಇದು. ಯಾವುದೇ ಪಕ್ಷಕ್ಕೂ ಸಂಬಂಧಪಟ್ಟಿಲ್ಲ. ಆದ್ರೆ ಎಲ್ಲ ವೋಟಿಂಗ್ ರೈಟ್ಸ್ ಇರೋ ಅಂತ ಪ್ರತಿಯೊಬ್ಬ ಮನುಷ್ಯನು ಸಹ ಈ ಸಿನಿಮಾ ನೋಡ್ಬೇಕು. ಅವ್ರಗಳಿಗೆ ಸಂಬಂಧಪಟ್ಟಿರೋ ಸಿನಿಮಾ ಇದು.